ಇನ್ನು ಈ ಬುರುಡೆ ಗ್ಯಾಂಗ್ನ ವಿಚಾರ ಇದನ್ನ ಖೆಡ್ಡಾಗಿ ಬಳಸೋದಕ್ಕೆ ಎಸ್ಐಟಿ ಕೂಡ ತನಿಖೆಯನ್ನ ಚುರುಕುಗೊಳಿಸಿದೆ. ನಿನ್ನೆ ಮಹೇಶ್ ಶೆಟ್ಟಿ ತಿಮ್ರೋಡಿ ನಿವಾಸದಲ್ಲಿ ಮಹತ್ವದ ದಾಖಲೆಗಳನ್ನ ಎಸ್ಐಟಿ ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡ್ರು. ಹಾಗೆ ಸೂತ್ರಧಾರಿ ಯಾರು ಅನ್ನುವಂಥದ್ರ ಬಗ್ಗೆನೂ ಕೂಡ ಈಗಾಗಲೇ ಚರ್ಚೆ ನಡೀತಾ ಇದೆ. ಆ ಸೂತ್ರಧಾರಿಗಳಿಗೆ ನೋಟಿಸ್ ನೀಡುವಂತಹ ಸಾಧ್ಯತೆ ಕೂಡ ಇದೆ. ಇದರ ಮಧ್ಯೆ ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಹೊಸ ಬಾಂಬ್ ಸಿಡಿಸಿದ್ದಾರೆ. ಏನದು ಬನ್ನಿ ನೋಡೋಣ. ನಿನ್ನೆ ತಡರಾತ್ರಿವರೆಗೂ ಶೋಧ. ಚಿನ್ನಯ್ಯನಿಗೆ ಸಂಬಂಧಿಸಿದ ವಸ್ತುಗಳ ವಶ. ಬುರುಡೆ ರಹಸ್ಯ ಬೆನ್ನತ್ತಿರೋ ಎಸ್ಐಟಿ ಅಧಿಕಾರಿಗಳು ನಿನ್ನೆ ಮಧ್ಯರಾತ್ರಿ ತನಕ ತಿಮ್ಮರೋಡಿ ಮನೆ ಶೋಧಿಸಿದ್ದಾರೆ. ಬುರುಡೆ ಹಿಂದಿರೋ ಸೂತ್ರಧಾರಿಗಳನ್ನ ಖೆಡ್ಡಾಗಿ ಕೆಡವಲು ತನಿಖೆ ಚುರುಕುಗೊಳಿಸಿದ್ದಾರೆ. ವಿಡಿಯೋ, ಆಡಿಯೋ ರೆಕಾರ್ಡ್ ಸಹಿತ ಹಲವು ದಾಖಲೆಗಳು ಎಸ್ಐಟಿಗೆ ಸಿಕ್ಕಿದ್ದು ಷಡ್ಯಂತ್ರದ ಗ್ಯಾಂಗ್ ಆಗಿ ಬಲೆ ಬೀಸಲಾಗಿದೆ. ಧರ್ಮಸ್ಥಳ ಷಡ್ಯಂತ್ರದ ಗ್ಯಾಂಗ್ಗೆ ಬಲೆ ಬೀಸಿದ ಎಸ್ಐಟಿ. ತಿಮ್ಮರೋಡಿ ನಿವಾಸದಲ್ಲಿ ಮಹತ್ವದ ದಾಖಲೆಗಳು ವಶಕ್ಕೆ. ಚಿನ್ನಯ್ಯನ ಒಂದು ಆಂಡ್ರಾಯ್ಡ್ ಮೊಬೈಲ್, ಒಂದು ಹಳೆಯ ಕೀಪ್ಯಾಡ್ ಮೊಬೈಲ್ ತಿಮ್ಮರೋಡಿ ಮನೆಯಲ್ಲಿ ಪತ್ತೆಯಾಗಿದೆ. ಜೊತೆಗೆ ಲಗೇಜ್ ಬ್ಯಾಗ್, ಬ್ಯಾಕ್ ಪ್ಯಾಕ್, ಬಟ್ಟೆ ಸೇರಿ ಕೆಲ ದಾಖಲೆಗಳನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ಎಲ್ಲಾ ವಸ್ತುಗಳನ್ನ ಎಫ್ಎಸ್ಎಲ್ಗೆ ಕಳುಹಿಸಿರುವ ಅಧಿಕಾರಿಗಳು ವರದಿ ಬಳಿಕ ಷಡ್ಯಂತ್ರ ರೂಪಿಸಿದ ಬುರುಡೆ ಗ್ಯಾಂಗ್ಗೆ ಬಿಸಿ ನೀರು ಕಾಯಿಸಲಿದ್ದಾರೆ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸಹೋದರ ಮೋಹನ್ ಶೆಟ್ಟಿ ಮನೆಯಲ್ಲಿ ಲ್ಯಾಪ್ಟಾಪ್, ಹಾರ್ಡ್ ಡಿಸ್ಕ್ ಪತ್ತೆಯಾಗಿದ್ದು, ಹಾರ್ಡ್ ಡಿಸ್ಕ್ನಲ್ಲಿ ಚಿನ್ನಯ್ಯನಿಗೆ ಸಂಬಂಧಿಸಿದ ಕೆಲ ವಿಡಿಯೋ ಸಿಕ್ಕಿವೆ. ಬೇರೆಯವರ ಮೊಬೈಲ್ ಫೋನ್ ಬಳಸಿ ಗ್ಯಾಂಗ್ ಪ್ಲಾನ್ ಮಾಡಿತ್ತು ಎನ್ನಲಾಗಿದೆ. ಚಿನ್ನಯ್ಯ ಸೇರಿ ಇಡೀ ಟೀಮ್ ಒಂದೇ ಮೊಬೈಲ್ ಬಳಕೆ ಮಾಡ್ತಿದ್ದ ಶಂಕೆ ವ್ಯಕ್ತವಾಗಿದೆ. ಬುರುಡೆ ಗ್ಯಾಂಗ್ನ ಪ್ಲಾನ್ಗಳ ಚರ್ಚೆಗೆ ಒಬ್ಬರ ಮೊಬೈಲ್ ಬಳಸಿದ್ದು ಪ್ರಭಾವಿಗಳನ್ನ ಸಂಪರ್ಕ ಮಾಡಿದ್ದಾರೆ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಗೊತ್ತಾಗಿದ್ದು, ಕೆಲ ನಂಬರ್ಗಳನ್ನ ಟ್ರೇಸ್ ಮಾಡಲಾಗ್ತಿದೆ. ಮೊಬೈಲ್ ವಶಕ್ಕೆ ಪಡೆಯಲು ಎಸ್ಐಟಿ ಅಧಿಕಾರಿಗಳು ಸಿದ್ಧತೆ ನಡೆಸಿದ್ದಾರೆ. ಇದರ ಜೊತೆಗೆ ಚಿನ್ನಯ್ಯ ಕೆಲ ಯೂಟ್ಯೂಬ್ ಚಾನೆಲ್ಗಳಿಗೆ ಸಂದರ್ಶನ ನೀಡಿರುವುದು ಬಯಲಾಗಿದೆ. ಸಂದರ್ಶನ ನಡೆದಿರೋದಕ್ಕೆ ತಿಮ್ಮರೋಡಿ ಮನೆ, ರಹಸ್ಯ ಕೊಠಡಿ, ತೋಟ, ಮೋಹನ್ ಶೆಟ್ಟಿ ಮನೆಯಲ್ಲಿ ಸಾಕ್ಷ್ಯ ಸಿಕ್ಕಿದೆ. ಹಲವು ಆಯಾಮದಲ್ಲಿ 25 ವಿಡಿಯೋ ಸಂದರ್ಶನ ಮಾಡಿಕೊಂಡಿದ್ದ ಗ್ಯಾಂಗ್ ಚಿನ್ನಯ್ಯ ಅರೆಸ್ಟ್ ಆದಾಗ ಯಾವ ವಿಡಿಯೋ ಬಿಡಬೇಕು, ಚಿನ್ನಯ್ಯ ಓಡಿ ಹೋದರೆ ಯಾವ ವಿಡಿಯೋ ಬಹಿರಂಗಪಡಿಸಬೇಕು ಎಂಬ ಬಗ್ಗೆ ವಿಡಿಯೋ ರೆಕಾರ್ಡ್ ಮಾಡಲಾಗಿತ್ತಂತೆ. ಹಾಗೆಯೇ ದೂರುದಾರ ಚಿನ್ನಯ್ಯ ಸತ್ತು ಹೋದರೆ ಯಾವ ವಿಡಿಯೋ ರಿಲೀಸ್ ಮಾಡಬೇಕು, ಅತ್ಯಾಚಾರ ವಿಡಿಯೋ ಹೊರಬಂದಾಗ ಯಾವ ರೀತಿ ವಿಡಿಯೋ ಬಿಡಬೇಕು, ಕೇಸ್ನಲ್ಲಿ ಉಳಿದವರ ಹೆಸರು ಬಂದಾಗ ಯಾವ ವಿಡಿಯೋ ಪೋಸ್ಟ್ ಮಾಡಬೇಕೆಂದು ಪ್ರೀ ಪ್ಲಾನ್ ಮಾಡಿಕೊಂಡಿದ್ದ ಗ್ಯಾಂಗ್ ವಿವಿಧ ರೀತಿ ವಿಡಿಯೋ ಮಾಡಿಟ್ಟುಕೊಂಡು ಷಡ್ಯಂತ್ರ ರೂಪಿಸಿತ್ತು. ಈ ಬಗ್ಗೆ 25 ವಿಡಿಯೋಗಳ ಬಗ್ಗೆ ಎಸ್ಐಟಿ ತನಿಖೆ ನಡೆಸುತ್ತಿದೆ. ತಿಮ್ಮರೋಡಿ ನಿವಾಸದಲ್ಲಿ ಸಿಕ್ಕಿರೋ ಎಲ್ಲಾ ದಾಖಲೆಗಳನ್ನ ಸಂಗ್ರಹಿಸಿರೋ ಎಸ್ಐಟಿ ನೋಟಿಸ್ ನೀಡಲು ಸಿದ್ಧತೆ ಮಾಡಿಕೊಂಡಿದೆ. ಬುರುಡೆ ಸೂತ್ರಧಾರಿಗಳಿಗೆ ಎಸ್ಐಟಿ ನೋಟಿಸ್ ನೀಡಿ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ. ಭಯದಿಂದ ದೂರುದಾರ ತಪ್ಪು ಸ್ಥಳ ತೋರಿಸಿದ್ದಾನೆಂದ ಮಟ್ಟಣ್ಣನವರ್. ಹೋರಾಟಗಾರ ಗಿರೀಶ್ ಮಟ್ಟಣ್ಣನವರ್ ಮಾತನಾಡಿದ್ದು, ಭಯದಿಂದ ದೂರುದಾರ ತಪ್ಪು ಸ್ಥಳಗಳನ್ನ ತೋರಿಸಿದ್ದಾನೆ. ಚಿನ್ನಯ್ಯನ ಕುಟುಂಬಕ್ಕೆ ರಕ್ಷಣೆ ನೀಡಿದ್ರೆ ಇಷ್ಟೊತ್ತಿಗೆ 100 ಕಳೇಬರಗಳು ಸಿಕ್ತಿದ್ವು ಅಂತ ಬಾಂಬ್ ಸಿಡಿಸಿದ್ದಾರೆ. ಇನ್ನು ಧರ್ಮಸ್ಥಳ ಚಲೋ ಮಾಡ್ತಿರೋ ಬಿಜೆಪಿ ನಾಯಕರ ವಿರುದ್ಧವೂ ಮಟ್ಟಣ್ಣನವರ್ ಕಿಡಿಕಾರಿದ್ದಾರೆ. ಅವಾಗೇನಾದ್ರೂ ಕರೆಕ್ಟ್ ಆಗಿ ಅವನ ಫ್ಯಾಮಿಲಿಗೆ ಅವನ ಊರಲ್ಲಿ ಪ್ರೊಟೆಕ್ಷನ್ ಕೊಟ್ಟಿದ್ರೆ ಇಷ್ಟೊತ್ತಿಗೆ 100 ಹೆಣಗಳು, ಶವಗಳ ಕಳೇಬರಗಳು ಸಿಗ್ತಾ ಇತ್ತು. ಆ ಒಂದು ಹೆದರಿಕೆಯಲ್ಲಿನೇ ಬಹುಶಃ ಅವನು ತಪ್ಪು ತೋರಿಸಿದಾನೆ ಅನ್ನುವಂತ ಒಂದು ಮಾಹಿತಿ ನಮಗೆ ಬರ್ತಾ ಇದೆ. ಹೆದರಿಕೆ ಇಟ್ಟಿರೋದ್ರಿಂದನೇ ಅವನು ಸರಿಯಾಗಿ ತೋರಿಸಿಲ್ಲ. ಅದರ್ವೈಸ್ ಅವನ ಮಾಹಿತಿ ಎಲ್ಲವೂ ಪರ್ಫೆಕ್ಟ್. 100 ಶವಗಳನ್ನ ಅವನು ಹೂತ್ ಹಾಕಿದ್ ನಿಜ. ಆ ಅನಾಮಿಕ ವ್ಯಕ್ತಿ ಯಾವಾಗ ಎಸ್ಐಟಿ ಸುಪರ್ದಿಗೆ ಬಂದಿದ್ದಾನೆ ಅವಾಗ ಅಧಿಕೃತವಾಗಿ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಮನೆಯಲ್ಲಿನೇ ಇರ್ತೀನಿ ಅಂತ ಆ ವ್ಯಕ್ತಿನೇ ಹೇಳಿದ್ದು. ಗೊತ್ತಾಯ್ತಾ? ಎಸ್ಐಟಿ ಅವರು ಅಡ್ವೊಕೇಟ್ ಕೇಳ್ಕೊಂಡಿದ್ರು, ನಾವು ಇವನಿಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿದಾಗ ಆ ವ್ಯಕ್ತಿ ಬೇಡ ಅಂತ ಹೇಳಿದ್ದ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ಹೆಸರು ಹೇಳಿದಾನೆ, ನನ್ನ ಹೆಸರು ಕೂಡ ಹೇಳಿದಾನೆ. ಗಿರೀಶ್ ಮಟ್ಟಣ್ಣ ಅವರ ಒಂದು ರಕ್ಷಣೆಯಲ್ಲಿ ನಾನಿದ್ದೇನೆ ಆ ವ್ಯಕ್ತಿನೇ ಹೇಳಿದಾನೆ. ಈ ಬಿಜೆಪಿ ಅವರು ನಕಲಿ ಹಿಂದೂ ಲೀಡರ್ಗಳು. ನಾನು ವಿಜೇಂದ್ರ ಅವರು ವಿನಂತಿ ಮಾಡ್ಕೊತಾ ಇದ್ದೇನೆ, ವಿಜೇಂದ್ರ ಅವರೇ ನಿಮ್ಮ ಬಗ್ಗೆ ನಮಗೆ ಬಹಳ ಗೌರವ ಇದೆ. ಸಣ್ಣ ವಯಸ್ಸು, ದೊಡ್ಡ ಪದವಿಯಲ್ಲಿದ್ದೀರಿ, ಇನ್ನೂ ನೀವು ಮುಂದೆ ಬೆಳಿಬೇಕು ಅನ್ನೋಂತ ಆಸೆ ಇಟ್ಕೊಂಡಂತವ್ರು ನಾವು. ಸತ್ಯ ಹೊರಗಡೆ ಬಂದಾಗ
ನೀವು ಮಾಡ್ತಾ ಇರುವಂತಹ ಈ ಡ್ರಾಮಾಗಳಿಗೆ ನೀವು ಉತ್ತರ ಕೊಡಬೇಕಾಗತ್ತೆ. ಸಾವಿರಾರು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಅನನ್ಯ ಭಟ್ ಕತೆಗೆ ಸಾಕ್ಷ್ಯ ಕೊಡ್ತಾರಾ ಸುಜಾತಾ ಭಟ್? ನಿನ್ನೆ 5:30ಕ್ಕೆ ವಿಚಾರಣೆಗೆ ಬಂದಿದ್ದ ಸುಜಾತಾ ಭಟ್ ವಿಚಾರಣೆ ಇವತ್ತು ನಡೆಯಿತು. ಅನನ್ಯ ಭಟ್ ಕತೆಗೆ ಸುಜಾತಾ ಸಾಕ್ಷ್ಯ ಕೊಡ್ತಾರಾ ಅನ್ನೋದು ಕುತೂಹಲ ಮೂಡಿಸಿದೆ. ಮತ್ತೊಂದೆಡೆ ಹಿಂದೂ ಕ್ರೈಸ್ತರ ನಡುವೆ ದ್ವೇಷದ ಹೇಳಿಕೆಯನ್ನ ನೀಡಿದ ಆರೋಪದ ಅಡಿ ಹೋರಾಟಗಾರ ವಸಂತ್ ಗಿಳಿಯಾರ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಬ್ಯೂರೋ ರಿಪೋರ್ಟ್, TV9.